ನಾನಿವತ್ತು ಗೃಹ ಸಚಿವರಿಗೆ ಕೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನೋ ನಿನ್ನೆ ಮೊನ್ನೆ ಗೃಹ ಸಚಿವರಾಗಿದ್ದೀರಿ, ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಏನ್ ಕಿತ್ಕೊಳಕಾಯ್ತು ನಿಮ್ಮ ಸರ್ಕಾರ? ಹಾಗಾದ್ರೆ ಏನ್ ಕಿತ್ಕೊಂಡ್ರಿ? ಇವತ್ತು ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ನೀವು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಎದುರಿಸಬೇಕಾಗ್ತದೆ. ನೆನ್ನೆನೂ ಕೂಡ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. ಯಾರೋ ಬಂದು ಕಂಪ್ಲೇಂಟ್ ಕೊಡ್ಲಿ, ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಗೃಹ ಸಚಿವರು. ಒಬ್ಬ ಗೃಹ ಸಚಿವರಾಗಿ ಹೇಳ್ತಕ್ಕಂಥ ಮಾತಾ ಇದಾಗಾದ್ರೆ, ಹಾಗಾಗಿ ನಾನು ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ, ದಯವಿಟ್ಟು ಎಲ್ಲವನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ. ಈಗಾಗಲೇ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ. ಕೈ ಮೀರಿ ಹೋಗೋಕ್ಕೂ ಮುಂಚೆನೆ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಬಿಜೆಪಿ ನಾಮಿನಿ ಮಾಡಿದವ್ರನ್ನ ಮತ್ತೆ ಅವರಿಗೆ ಕಾನೂನು ನೆರವು ಕೊಟ್ಟವರು ಬಿಜೆಪಿಗರು, ಅದೇ ರೀತಿಯಾಗಿ ಈಗ ಎಲ್ಲ ಆಗ್ತಿರೋದು ಬಿಜೆಪಿ ಕಾಲದಾಗಲೇ ಅದೆಲ್ಲ ಉಡಾಫೆ ಮಾತುಗಳನ್ನ ಬದಿಗಿಟ್ಟು ಬಿಜೆಪಿ ಅವಧಿಯಲ್ಲಿ ನೇಮಕಾತಿ ಆಗಿರ್ಬೋದು, ಕೆಪಿಸಿ ಮೆಂಬರ್ಸ್ ಅಪಾಯಿಂಟ್ ಆಗಿರ್ಬೋದು, ಯಾರದೇ ಪೀರಿಯಡ್ ಅಲ್ಲಿ ಅಪಾಯಿಂಟ್ ಆಗಿರಲಿ, ಹಗರಣ ಮಾಡಿ ಅಂತ ಯಾರಿಗೂ ಹೇಳೋರಿದಿಲ್ಲ, ಹೇಳಿರಕ್ಕೆ ಸಾಧ್ಯ ಇಲ್ಲ. ಯುವಕರ ಬದುಕಿನ ಜೊತೆ ಚೆಲ್ಲಾಟ ಆಡಿ ಅಂತ ಯಾರು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ನಮ್ಮ ಸರ್ಕಾರದ ಇದ್ದಾಗ ಅವ್ರ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಕಾಂಗ್ರೆಸ್ ಅವಧಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಯಾರದೇ ಅವಧಿಯಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ ಇದ್ರ ಬಗ್ಗೆ ಸರಿಯಾದ ರೀತಿ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಶಿಕ್ಷಣ ಕೂಡ ಆಗಬೇಕು. ಯಾಕಂದ್ರೆ ಕುಲ್ಲ ಅವನು ಬ್ರೋಕರ್ ಮಾತನಾಡ್ತಾನೆ ಅಂತ ಹೇಳಿದ್ರೆ ಇದು ಖಂಡಿತ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಳ್ಬೇಕು. ನಾಡಿದ್ದು ಬುಧವಾರ, ಸೋಮವಾರ, ಮಂಗಳವಾರ ಹೋರಾಟಕ್ಕೆ ಇಳಿತಾರೆ ಅಂತ ಹೇಳಿದರೆ ನಾನು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ನಾನಿವತ್ತು ಗೃಹ ಸಚಿವರಿಗೆ ಕೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನೋ ನಿನ್ನೆ ಮೊನ್ನೆ ಗೃಹ ಸಚಿವರಾಗಿದ್ದೀರಿ, ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಏನ್ ಕಿತ್ಕೊಳಕಾಯ್ತು ನಿಮ್ಮ ಸರ್ಕಾರ? ಹಾಗಾದ್ರೆ ಏನ್ ಕಿತ್ಕೊಂಡ್ರಿ? ಇವತ್ತು ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ನೀವು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಎದುರಿಸಬೇಕಾಗ್ತದೆ. ನೆನ್ನೆನೂ ಕೂಡ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. ಯಾರೋ ಬಂದು ಕಂಪ್ಲೇಂಟ್ ಕೊಡ್ಲಿ, ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಗೃಹ ಸಚಿವರು. ಒಬ್ಬ ಗೃಹ ಸಚಿವರಾಗಿ ಹೇಳ್ತಕ್ಕಂಥ ಮಾತಾ ಇದಾಗಾದ್ರೆ, ಹಾಗಾಗಿ ನಾನು ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ, ದಯವಿಟ್ಟು ಎಲ್ಲವನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ.